ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. 10 ವರ್ಷಗಳಿಂದ ವ್ಯಾಪಾರ ಮಾಡುತ್ತಿರುವ ಸಂತ್ರಸ್ತರಿಗೆ ಏಕಾಏಕಿ ತೆರವು ಸೂಚನೆ. ಕೃಷ್ಣ ಭಾಗ್ಯ ಜಲ ನಿಗಮದ ಮುಖ್ಯ ಇಂಜಿನಿಯರ್ಗಳಾದ ಡಿ ಬಸವರಾಜ ಸಾಹೇಬರು. ಜೀವ ಹೋದರೂ ಸರಿ ವ್ಯಾಪಾರ ಬಿಡುವುದಿಲ್ಲ. ಆಲ್ಮಟ್ಟಿಯಲ್ಲಿ ವ್ಯಾಪಾರಸ್ಥರ ಆಕ್ರೋಶ. ಹಾದಿ ಬೀದಿ ವ್ಯಾಪಾರಸ್ಥರ ಸಂಘರಿ ಇವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಲ್ಮಟ್ಟಿ ರಾಕ್ ಗಾರ್ಡನ್ ಹಾಗೂ ಮ್ಯೂಸಿಕಲ್ ಫೌಂಟೇನ್ ಸಮೀಪದ ಫುಟ್ಪಾತ್ ಮೇಲೆ ಕಳೆದ ಸುಮಾರು 30 ವರ್ಷಗಳಿಂದ ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಟುಕೊಂಡು ಜೀವನ ಸಾಗಿಸುತ್ತಿರುವ ಸುಮಾರು 21 ಜನ ವ್ಯಾಪಾರಸ್ಥರಿಗೆ ಏಕಾಏಕಿ ತೆರಳುವಂತೆ ಸೂಚಿಸಿರುವ ಘಟನೆ ಬುಧವಾರ ಸಂಜೆ ನಡೆದಿದೆ. ಮ್ಯೂಸಿಕಲ್ ಫೌಂಟೇನ್ ಸಮೀಪ ವ್ಯಾಪಾರ ಮಾಡುತ್ತಿರುವ ಈ ವ್ಯಾಪಾರಸ್ಥರು ಈಗಾಗಲೇ ತನ್ನದೇ ಆದ ಸಂಘಟನೆ ಕಟ್ಟಿಕೊಂಡಿದ್ದು ಕಳೆದ 1 ವಾರದ ಹಿಂದೆ ಎಲ್ಲರೂ ಒಗ್ಗೂಡಿ ಕೃಷ್ಣ ಭಾಗ್ಯ ಜಲ ನಿಗಮದ ಮುಖ್ಯ ಇಂಜಿನಿಯರಿಂಗ್ ಕಚೇರಿಗೆ ತೆರಳಿ ತಮ್ಮ ಸಮಸ್ಯೆ ಕುರಿತು ಮನವಿ ಸಲ್ಲಿಸಿದ್ದರು. ಈ ವೇಳೆ ಮುಖ್ಯ ಇಂಜಿನಿಯರ್ ಅವರು ಮನವಿಯನ್ನು ಸ್ವೀಕರಿಸಿ ವ್ಯಾಪಾರಸ್ಥರಿಗೆ ತೊಂದರೆ ನೀಡುವುದರೆಂದು ಭರವಸೆ ನೀಡಿದ್ದರು. ಅಲ್ಲದೆ ಈ ವಿಷಯವನ್ನು ಮಾಧ್ಯಮಗಳಲ್ಲಿ ಪ್ರಚಾರ ಮಾಡದಂತೆ ಸೂಚಿಸಿದ್ದರಿಂದ ವ್ಯಾಪಾರಸ್ಥರು ಅಧಿಕಾರಿಗಳ ಮಾತಿಗೆ ಬೆಲೆ ನೀಡಿ ಹಿಂದಿರುಗಿದ್ದರು ಎಂದು ವ್ಯಾಪಾರಸ್ಥರು ತಿಳಿಸಿದ್ದಾರೆ. ಆದರೆ ಬುಧವಾರ ಆಗಸ್ಟ್ 12ರಂದು ಸಂಜೆ 5 ಗಂಟೆ ಸುಮಾರಿಗೆ ಕೃಷ್ಣ ಭಾಗ್ಯ ಜಲ ನಿಗಮದ ಮುಖ್ಯ ಇಂಜಿನಿಯರ್ ಅವರು ವ್ಯಾಪಾರಸ್ಥರ ಸ್ಥಳಕ್ಕೆ ಭೇಟಿ ನೀಡಿ ಮ್ಯೂಸಿಕಲ್ ಫೌಂಟೇನ್ ಮುಂದೆ ಯಾವುದೇ ರೀತಿಯ ವ್ಯಾಪಾರಕ್ಕೆ ಅವಕಾಶ ನೀಡುವುದಿಲ್ಲ, ರೈಲ್ವೆ ಟ್ರ್ಯಾಕ್ ಮೇಲ್ಭಾಗದಲ್ಲಿ ವ್ಯಾಪಾರ ಮಾಡಿಕೊಳ್ಳುವಂತೆ ಸೂಚಿಸಿದ್ದಾರೆ ಎನ್ನಲಾಗಿದೆ. ಇದಾದ ಬಳಿಕ ಡ್ಯಾಂ ಭದ್ರತಾ ಪಡೆ ಸಿಬ್ಬಂದಿ ಹಾಗೂ ಡ್ಯಾಂ PSI ಸೇರಿದಂತೆ ಇಲಾಖೆಯ ಕೆಲ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ವ್ಯಾಪಾರಸ್ಥರನ್ನು ಅಲ್ಲಿಂದ ತೆರವುಗೊಳ್ಳುವಂತೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಎಂದು ವ್ಯಾಪಾರಸ್ಥರು ಆರೋಪಿಸಿದ್ದಾರೆ. ಇದರಿಂದ ಆಕ್ರೋಶಗೊಂಡ ವ್ಯಾಪಾರಸ್ಥರು, ನಾವು ಆಲ್ಮಟ್ಟಿ ಮುಳುಗಡೆ ಸಂತ್ರಸ್ತರು, ನಮ್ಮ ಜೀವನೋಪಾಯಕ್ಕೆ ಇದೇ ವ್ಯಾಪಾರವೇ ಆಧಾರ, ಬೇರೆ ಕಡೆ ಹೋಗಿ ವ್ಯಾಪಾರ ಮಾಡಲು ನಮಗೆ ಜಾಗವಿಲ್ಲ, ಕಳೆದ 30 ವರ್ಷಗಳಿಂದ ಇಲ್ಲಿಯೇ ವ್ಯಾಪಾರ ಮಾಡಿಕೊಂಡು ಮಕ್ಕಳನ್ನು ಓದಿಸುತ್ತಿದ್ದೇವೆ, ಅಂಗಡಿಗಳಿಗಾಗಿ ಸಾಲ ಮಾಡಿಕೊಂಡಿದ್ದೇವೆ, ಮಹಿಳಾ ಸಂಘಗಳಿಂದ ವಾರದ ಬಡ್ಡಿಗೆ ಹಣ ಪಡೆದುಕೊಂಡಿದ್ದು ಪ್ರತಿ ವಾರ ಹಣ ಕಟ್ಟಬೇಕಾಗಿದೆ, ಈಗ ಏಕಾಏಕಿ ಅಂಗಡಿಗಳನ್ನು ತೆರವುಗೊಳಿಸಿ ಎಂದರೆ ನಾವು ಎಲ್ಲಿಗೆ ಹೋಗಬೇಕು ಎಂದು ಪ್ರಶ್ನಿಸಿದರು. ನಾವು ಬಡವರು, ನಮ್ಮ ಕುಟುಂಬದ ಜೀವನ ಈ ಸಣ್ಣ ವ್ಯಾಪಾರದ ಮೇಲೆ ಅವಲಂಬಿತವಾಗಿದೆ, ಮಕ್ಕಳ ಶಾಲಾ ಶುಲ್ಕ, ಸಾಲದ ಕಂತು, ದಿನನಿತ್ಯದ ಜೀವನ ನಿರ್ವಹಣೆ ಎಲ್ಲವೂ ಇದೇ ವ್ಯಾಪಾರದಿಂದ ನಡೆಯುತ್ತಿದೆ. 30 ವರ್ಷಗಳಿಂದಲೇ ವ್ಯಾಪಾರ ಮಾಡಲು ಅವಕಾಶ ನೀಡಿ ಈ ತಕ್ಷಣವೇ ಕಿತ್ತುಕೊಳ್ಳಿ ಎಂದರೆ ನಮ್ಮ ಬದುಕು ಬೀದಿಗೆ ಬರುತ್ತದೆ, ನಾವು ಇಲ್ಲಿಂದ ಹೋಗುವುದಿಲ್ಲ, ನಮ್ಮ ಜೀವ ಹೋದರೂ ಸರಿ ವ್ಯಾಪಾರವನ್ನು ನಿಲ್ಲಿಸುವುದಿಲ್ಲ ಎಂದು ವ್ಯಾಪಾರಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವ್ಯಾಪಾರಸ್ಥರ ಸಮಸ್ಯೆಗೆ ಪರ್ಯಾಯ ಸ್ಥಳ ಕಲ್ಪಿಸಿದ ಏಕಾಏಕಿ ತೆರವುಗೊಳಿಸುವುದು ಸರಿಯಲ್ಲ. 30 ವರ್ಷಗಳಿಂದ ಇದೇ ಸ್ಥಳದಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ಸಣ್ಣ ವ್ಯಾಪಾರಸ್ಥರ ಬದುಕಿನ ಪ್ರಶ್ನೆಯಾಗಿರುವುದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಮಾನವೀಯ ದೃಷ್ಟಿಕೋನದಿಂದ ಸಮಸ್ಯೆ ಬಗೆಹರಿಸಬೇಕು, ಪರ್ಯಾಯ ವ್ಯಾಪಾರ ಸ್ಥಳ ಕಲ್ಪಿಸಿ ನಂತರ ಯಾವುದೇ ಕ್ರಮ ಕೈಗೊಳ್ಳಬೇಕು ಎಂದು ವ್ಯಾಪಾರಸ್ಥರು ಒತ್ತಾಯಿಸಿದ್ದಾರೆ. ವರದಿ ಗುರುರಾಜ್ ವಡ್ಡರ್. ಪಬ್ಲಿಕ್ ಎಂದು ತೊಂದರೆ ಆಗಿಲ್ಲ, ಆಗೋದು ಇಲ್ಲ, ಬೇಕಾದ್ರೆ ಕೇಳ್ಬಿಡ್ರಿ ತೊಂದರೆ ಏನಾರ ಆಗೈತಾನ. ವ್ಯಾಪಾರಸ್ಥರು ಯಾರು ಹೇಳಿದ್ರಣ ಮೇಡಮ್ ನೀವು ತೊಂದ ಒಳಗೆ ಹೋಗ್ಬೇಕಂತಂದ್ರೆ ನೀವು ಏನಾರ ಮಾತು ಅನಿಸ್ಬಿಡಿ. ಅವ್ರು ಹಾಟ್ ಹಚ್ತಿದ್ರೆ ಅವ್ರ ಮಕ್ಕಳುಗಳಿಗೆ ಏನಾರ ಇಲ್ಲಿ ಉಪಕಾರ ಸಿಗುತ್ತದ ತೊಗೊಂಡೋಗ್ತಾರೆ, ಒಳಗಡೆ ಏನು ಸಿಗಲ್ಲ ಬಂದು ವ್ಯಾಪಾರ ಮಾಡ್ತಾರೆ. ನಮ್ಲಿಂದ್ರೆ ಪಬ್ಲಿಕ್ಕಿಗೆ ಏನು ತೊಂದರೆ ಆಗುತ್ತೆ ನೀವೇ ಹೇಳ್ಬಿಡಿ ಸರ್. ಶಾಲೆ ಹುಡುಗರು ಹೊಳಸ್ತಾರೆ ಸರ್ ಸಂಬಂಧ ನಿಮ್ಗ ಏನಂದ್ರಿ, ನಮ್ಗ ಲೆಟರ್ ಬಂದದ, ಮೆಮೋ ಬಂದದ, ನೀವು ಮಾಡಂದ್ರೆ ನಾವು ಹಚ್ಚಿದ್ದೇವೆ, ಏನು ಅನ್ನಕತ್ತಿಲ್ಲ. ನೀವು ಆಮೇಲೆ ನಾವು 1 ತಿಂಗಳಾದ ಮ್ಯಾಗ ನಾವೇನೋ ಒಂದು ಯೂನಿಯನ್ ಮಾಡ್ಕೊಂಡು ಎಷ್ಟು ಮಂದಿ ವ್ಯಾಪಾರಸ್ಥರು ಅದಾರ, ಅವ್ರಿಗೇನೋ ಒಂದು ಅನುಕೂಲ ಆಗ್ತಿರಲಿ, ನಿಮಗೆ ಮನೆಯೂ ಕೊಟ್ಟಿವಿ, 10 ದಿನ ಆಗ್ತಾರೆ, ಅದ್ರ ನೀವು ಏನೂ ರೆಸ್ಪಾನ್ಸ್ ಮಾಡಲಿಲ್ಲ. ಆದ್ರೆ ನಾವು ಏನು ಮಾಡಿದ್ವಿ, 4-5 ಸಲ ಆಫೀಸ್ಗೆ ಹೋಗಿ ಕೂತೇವ್ರಿ. ಆಫೀಸ್ದಾಗ ನಮ್ಗೆ ಯಾರು ರೆಸ್ಪಾನ್ಸ್ ಕೊಟ್ರಿ, ಹೋಗಪ್ಪ ನಿಂದ ಕೇಳಿದ್ರೆ ಅಲ್ಲಿ ಬಂದು ನಾವು ಮಾತಾಡ್ತೇವೆ ಹೋಗಂದ್ರೆ ಮತ್ತೆ ಬಂದು ಮಾತಾಡ್ತೇವೆ. ನಾವು 1 ವಾರ ಕಾದು ಇವತ್ತು ಬಂದು ಮಾತಾಡಕತ್ರ ಇಲ್ಲಿ ನಮ್ಗೆ ಮಾಲಕ್ ಕೊಡೋದಿಲ್ಲ, ನೀವು ಎಲ್ಲಿ ಹೋಗಿರಿ ಹೋರಿ ಅಂತಂದ್ರೆ ಏನು ಮಾಡ್ಬೋದು, ಎಲ್ಲಿ ಹೋಗ್ಬೇಕು ನಾವು? ಸಾಹೇಬ್ರು ಬಂದಾಗ ಇಲ್ಲೇ ಇದ್ದೇವೆ ಎಲ್ಲರೂ.